ಸ್ವಲ್ಪ ಜನ ಕಲರ್ ಮಾಡ್ಕೊತಾರೆ, ಇಲ್ಲಾಂದರೆ ಪ್ರೋಮ್ಯಾನ್ ಆ ಥರ ಬ್ರ್ಯಾಂಡ್ ಹಾಕೊಂಡ್ಬಿಡ್ತಾರೆ ಸರ್. ಅದೇನು ಪ್ರೋಮ್ಯಾನ್ ಬಂದು ಒಂಥರ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಸರ್. ಓಕೆ. 3M ಗೊತ್ತಿಲ್ಲ ಸರ್. 3M ಬಂದು ನಿಮಗೆ PPF ಮತ್ತು ಇವ್ರು ಮಾಡೋರು. ಓಕೆ ಓಕೆ ಓಕೆ. ಪ್ರೋಮ್ಯಾನ್ ಬಂದು ಈ ಥರ ಮಾಡಿಫಿಕೇಶನ್ ಮಾಡೋದು. ಓಕೆ. ಈಗ ಅಂದರೆ ಅರ್ಥ ಇದೆ ಸರ್. ಮೇಲೆ ರೂಫ್ ಕ್ಲೀನ್ ಮಾಡಬೇಕಂದ್ರೆ ಜಸ್ಟ್ ಒಂದು ಅದೇ ಒಂದೇ ಸಿಂಗಲ್ ಪೇರ್ ಇರುತ್ತೆ ವೆಯ್ಟ್ ತಡೆಯುತ್ತೆ ಸರ್. 90-100 kg 90-100 ಸರ್. 70-60. ಯಾಕಂದರೆ ಇದು ಬಂದು ನಿಮಗೆ ರಿಮೀಟರ್ ಲಾಕ್ ಆಗುತ್ತೆ ನಿಮಗೆ. ಅದನ್ನ ಲಾಕ್ ಆಗಿ ತಿರ್ಗಾ ಇದನ್ನ ಲಾಕ್ ಮಾಡಬೇಕು. ಯಾಕಂದರೆ ಒಂದು ಕೆಪಾಸಿಟಿ ಇರುತ್ತೆ, ಒಂದು 60 to 70 ಮಾಡ್ಬೋದು. ಓಕೆ. ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಸೇಮ್ ಸೈಜ್ ಕೊಟ್ಟಿರ್ತಾನೆ ಮುಂದಿಗೂ ಹಿಂದಿಗೂ. ಓಕೆ ಸರಿ, ಒಂದು ನಿಮಿಷ ರಿವರ್ಸಲ್ಲಿ. 7L. ಓಕೆ ಸರ್, ಆಯ್ತು. ಓಕೆ. ಇಲ್ಲಿ ಶಾರ್ಪ್ ಇರುತ್ತೆ. ಶೂಸ್ಗೆಲ್ಲ ಗ್ರಿಪ್ ಇರುತ್ತೆ ಸರ್. ಓಕೆ. ಓನ್ಲಿ ಮುಂದೆ ಮಾತ್ರ 2 ಪೀಸ್ ಬರುತ್ತೆ. ಈ ಕಡೆ ಒಂದು ಆ ಕಡೆ. ಇಲ್ಲಾಂದ್ರೆ ಕರೆಕ್ಟ್ ಟೈರ್ ಆಪೋಸಿಟಲ್ಲಿ ಇದೆ ಅಲ್ವಾ, ಏರ್ ಡ್ಯಾಂಪಿಂಗ್ ಕಿಟ್ ಅದು ಬೇಡ ಬಿಡಿ. ಈ 3 ಪೀಸ್ ಬರುತ್ತೆ. ಓಕೆ. ಸೊ 3 ಪೀಸ್ ಇಲ್ಲಿಂದ ಇಲ್ಲಿ ತನಕ ಕಾವಲ್ಲ. ಇಲ್ಲಿಂದ 1 2 3 ಪೀಸ್, ಆ ಕಡೆ 3 ಪೀಸ್. ಓಕೆ. ಇದು ಯಾಕೆ? ಇದು ಸುಮ್ಮನೆನಾ? ಇದು ಫೆಂಡರ್ ಸರ್. ಇದು ಅದೇ ಇದು ಲೈಕ್ ಡೋರ್ ಓಪನ್ ಮಾಡುವಾಗ ಇದು ಒಂದು ಒಂಥರ ಲುಕ್ ಇದೆ, ಬಟ್ ಅದು ಲುಕ್ಕೇ ಅವಾಯ್ಡ್ ಇದು ಮಾಡ್ತಾರೆ. ಸರಿ ಇಲ್ಲ. ಇದು ಒಂದು ಪ್ರೊಟೆಕ್ಷನ್ ಕೆಳಗಡೆ. ಅಂದ್ರೆ ಇದು ಓಕೆ. ಬಟ್ ಡೋರ್ ಓಪನ್ ಮಾಡಿಬಿಟ್ಟೆ ಇದು ತೆಗಿಬೇಕಲ್ಲ. ಡೋರ್ ಬೇಕಿರೋ ಟೈಮಲ್ಲಿ ಹಾಕ್ಸ್ಬೋದು, ಬೇಕಿಲ್ಲದ ಟೈಮಲ್ಲಿ ಬ್ಯಾಕ್ ಸೈಡ್ ಇಡ್ಬೋದು. ಜಸ್ಟ್ ಮ್ಯಾಗ್ನೆಟಿಕ್ ಅದು. ಇದೊಂದು 7690 ಆಗುತ್ತೆ. ಓಕೆ. ತಾರ್ಲೆ ಫ್ಯೂಲ್ ಟ್ಯಾಂಕ್ ಒಂದು 57 ಲೀಟ್ರಾ ಇಲ್ಲ ಕಮ್ಮಿಯಾ? This is around 23 to 25 lakhs and this is around 30 to 33 lakhs. So ಇನ್ಮೇಲೆ ನಮಗೆ ಬರೋದಿಲ್ಲ. ಹೋಗುತ್ತಾ ವೆಹಿಕಲ್ಸ್? ಇಲ್ಲಿ ಮೈನಾರಲ್ಲಿ ಹಾಕಿದೆ SUVs.